ಎನಬಾರದೆ ನಿಮ್ಮ ನಾಲಿಗೆಯೊಳು ಮುಳ್ಳು ಮುರಿದಿಹುದೇ ನಾರಾಯಣ ಎನಬಾರದೆ ನಾರಾಯಣ ಎನಬಾರದೆ. ವಾರಣಾಸಿಗೆ ಹೋಗಿ ದೂರ ಬಳಲಲೇಕೆ ನೀರಗ ಬಡಿ ಪೊತ್ತು ತಿರುಗಲೇಕೆ. ವಾರಣಾಸಿಗೆ ಹೋಗಿ ದೂರ ಬಳಲಲೇಕೆ ನೀರಗ ಬಡಿ ಪೊತ್ತು ತಿರುಗಲೇಕೆ. ಊರೂರು ತಪ್ಪದೆ ದೇಶಾಂತರವೇಕೆ ಊರೂರು ತಪ್ಪದೆ ದೇಶಾಂತರವೇಕೆ. ದಾರಿಗೆ ಸಾಧನವಲ್ಲವೇ ಹರಿನಾಮ ನಾರಾಯಣ ಎನಬಾರದೆ ನಾರಾಯಣ ಎನಬಾರದೆ. ನಿತ್ಯ ಉಪವಾಸವಿದ್ದು ಹಸಿದು ಬಳಲಲೇಕೆ ಮತ್ತೆ ಚಳಿಯೊಳು ಗಂಗೆ ಮುಳುಗಲೇಕೆ. ನಿತ್ಯ ಉಪವಾಸವಿದ್ದು ಹಸಿದು ಬಳಲಲೇಕೆ ಮತ್ತೆ ಚಳಿಯೊಳು ಗಂಗೆ ಮುಳುಗಲೇಕೆ. ಹಸ್ತವ ಪಿಡಿದು ಮಾಡುವ ಜಪವೇಕೆ ಮುಕ್ತಿಗೆ ಸಾಧನವಲ್ಲವೇ ಹರಿನಾಮ. ಹಸ್ತವ ಪಿಡಿದು ಮಾಡುವ ಜಪವೇಕೆ ಮುಕ್ತಿಗೆ ಸಾಧನವಲ್ಲವೇ ಹರಿನಾಮ ನಾರಾಯಣ ಎನಬಾರದೆ ನಾರಾಯಣ ಎನಬಾರದೆ. ಸತಿಸುತರನು ಬಿಟ್ಟು ಯತಿಗಳ ಶ್ರಮವೇಕೆ ವ್ರತ ಕೃಚ್ಚನೇಮ ನಿಷ್ಠೆಗಳೇತಕೆ. ಸತಿಸುತರನು ಬಿಟ್ಟು ಯತಿಗಳ ಶ್ರಮವೇಕೆ ವ್ರತ ಕೃಚ್ಚನೇಮ ನಿಷ್ಠೆಗಳೇತಕೆ. ಪೃಥ್ವಿಯೊಳಗೆ ನಮ್ಮ ಪುರಂದರ ವಿಠಲನ ಅತಿ ಭಕ್ತಿ. ನಮಸ್ಕಾರ, ನಾನು ಜನಾರ್ದನ ಹಾವಂಜೆ ಅಂತ. ಇಲ್ಲಿ ಕಾಣ್ತಾ ಇರುವಂಥದ್ದು ಕಾವಿಕಲೆ. ಕಾವಿಕಲೆ ನಮ್ಮ ಕರ್ನಾಟಕ ಕರಾವಳಿ ಭಾಗದ ಪುರಾತನವಾದಂತಹ ಕಲೆ. ಇಲ್ಲಿ ಸನ್ನಿವೇಶ ಇರುವಂಥದ್ದು ಶ್ರೀನಿವಾಸ ಕಲ್ಯಾಣ. ಶ್ರೀನಿವಾಸ ಕಲ್ಯಾಣದ ಸನ್ನಿವೇಶವನ್ನು ಕಾವಿಕಲೆಯಲ್ಲಿ ತೋರಿಸುವಂತಹ ಪ್ರಯತ್ನ. ಈ ಪುರಾತನ ಕಲೆ ಸುಮಾರು 12-13ನೇ ಶತಮಾನದಲ್ಲಿ ಹುಟ್ಟಿರುವಂಥದ್ದು. ಈಗ ಕಳೆದ 75 ವರ್ಷದಿಂದ ಈಚೆ ವಿನಾಶದ ಅಂಚಿನಲ್ಲಿ ಇತ್ತು. ಯಾಕಂದರೆ ನಾವು ಸಿಮೆಂಟಲ್ಲಿ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಶುರು ಮಾಡ್ತು. ಆದ್ದರಿಂದ ಈಗ ಇತ್ತೀಚೆಗೆ ಕಳೆದ ಕೆಲವು ವರ್ಷದಿಂದ ಇದನ್ನು ರಿವೈವ್ ಮಾಡ್ತಾ ಈ ಕಲೆಯ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸರ್ಕಾರಿ ಶಾಲೆಗಳಲ್ಲಿ ಈ ಕಾವಿಕಲೆಯನ್ನು ಕಲಿಸುವಂಥದ್ದು ಮತ್ತು ಹಳೆಯ ಕಟ್ಟಡಗಳಲ್ಲಿರುವ ಕಾವಿಕಲೆಯನ್ನು ಉಳಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಕೊಡಂಗಳ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಇಲ್ಲಿ ಇರುವಂತಹ ಬಹಳ ಮುಖ್ಯವಾದಂಥ ದೊಡ್ಡ ಪ್ರಕರಣದಲ್ಲಿ ಒಂದು ಶ್ರೀನಿವಾಸ ಕಲ್ಯಾಣ, ಇನ್ನೊಂದು ಶೇಷಶಾಹಿ ವಿಷ್ಣು ವೈಕುಂಠವನ್ನು ತೋರಿಸುವಂತಹ ಒಂದು ಪ್ರಯತ್ನ ಇದೆ. ಹಾಗೆ ಬಹಳ ವಿಶೇಷವಾಗಿ ವಾಸ್ತು ಸುಬ್ರಹ್ಮಣ್ಯ ಭಟ್ರ ಮಾರ್ಗದರ್ಶನದಲ್ಲಿ ಅಷ್ಟ ಆಯುಧಗಳನ್ನು ತೋರಿಸುವ ಪ್ರಯತ್ನ ಕೂಡ ಇಲ್ಲಿ ಕಾಣುತ್ತದೆ.